ಸೈಕಲಿಗೆ ಯಾವ್ದೋ ಫಾಸ್ಟ್ ಆಗು ಹೋಗಕ್ಕೆ ಬರಕ್ಕೆ 200 ಕಿಲೋಮೀಟರ್. ಬಾಯಿ ನೀರೇ ಬರ್ತಾವೆ. ಏನೋ ನೋಡ್ತಾ ಇದೀಯಾ? ಇವಾಗ ದೇವಸ್ಥಾನಕ್ಕೆ ಹೊರಡೋಣ. ನಾವು ಬರೋವರೆಗೂ ಕಾಯ್ತಾ ಇರೋ ಏಕೈಕ ಜೀವ. ಮನೆ ಹತ್ರ ಒಂದು ಹೂವು ಬಿಟ್ಟಿಲ್ಲ ಫ್ರೆಂಡ್ಸ್. ಇವತ್ತು ಕಚಕಂಡ್ಲು ಹೂವು ಬಿಟ್ಟು ರಂಗೋಲಿ ಎಲ್ಲಾನು ಬಳಕ ಹೂವು ರಂಗೋಲಿ ಎಲ್ಲಾನು. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂಥರ ವಿಶೇಷ ಏನು ನನಗೆ, ಯಾಕಪ್ಪ ಅಂತ ಅಂದರೆ ವಿಶೇಷವಾದ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ನಮ್ಮದು ಆ್ಯನಿವರ್ಸರಿ, ಅಂದರೆ ಮದುವೆ ವಾರ್ಷಿಕೋತ್ಸವ ಹರಿದು ನಂದು. ಎಷ್ಟನೇ ವಾರ್ಷಿಕೋತ್ಸವ ಅಂತ ನೀವೇನಾದರೂ ಗೆಸ್ ಮಾಡಿ ಕಮೆಂಟ್ ಮಾಡೋಂಗಿದ್ರೆ ಮಾಡಿ. ಯಾಕೆಂದರೆ ಇದರಲ್ಲಿ ನಾನು ಎಷ್ಟನೇ ವಾರ್ಷಿಕೋತ್ಸವ ಅಂತ ಹೇಳಿಲ್ಲ. ಮುಂದಿನ ವಿಡಿಯೋ ಕಂಟಿನ್ಯೂಟಿ ಆಗುತ್ತೆ. ಇದು ನಾವು ದೇವಸ್ಥಾನಕ್ಕೆ ಹೋಗುವಂಥ ವ್ಲಾಗ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ. ಫ್ರೆಂಡ್ಸ್, ಹಂಗೇನೆ ಪೂಜೆ ಮುಗೀತು. ಇವಾಗ ಹೊರಡೋಕ್ಕಿಂತ ಮುಂಚೆ ತಿಂಡಿ ತಿನ್ಬಿಡೋಣ ಅಂತ ತಿಂಡಿ ದೋಸೆ ಮತ್ತು ಹಂಗೆ ಸಾಗು ಮಾಡ್ಕೊಂಡಿದ್ದೆ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದ್ರದ್ದು ಸಾಗು ಮಾಡಿದ್ದೆ. ಇವಾಗ ದೋಸೆ ಮಾಡ್ಕೊಳ್ಳೋಣ ಅಂತ. ಯಾಕ ಉಪವಾಸ ನಮ್ಮಿಬ್ರಿಗೆ ಒಳ್ಳೇದಾಗ್ಲಿ ಅಂತ ಬರೀ ಮಗ ಉಪವಾಸ ಮಾಡ್ತಿರೋದು. ನಮ್ಮ ಓನನ್ ಡ್ರೆಸ್ ನೋಡಿ. ನಾನೇನು ಡ್ರೆಸ್ ಇಲ್ಲ ಒಟ್ಟಿಗೆ. ಚಿಪ್ಸ್ ತಿಂದು ಯಾರು ಉಪವಾಸ ಮಾಡ್ತಾರ? ನಮ್ಮ ಮಗಿನ ಡ್ರೆಸ್ ಚೆನ್ನಾಯ್ತಾ? ಹೇಗಿದೆ? ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕಾರೆ ಬ್ಯಾಗಿಂದ ಪಟ್ಟಿ ಕೊಡೋರು. ಸರಿ, ಅದು ಉಲ್ಟಾ ಇದೆ. ಲೂಸು ಟೈಟ್ ಮಾಡ್ಕೊಳಕ್ಕೆ ಕಿತ್ತಾಕಿ ಬಿಡು, ಇರ್ಲಿ ಬಿಡು, ಬೇಕಾಗುತ್ತೆ ಬಿಡು. ಅದು ಉಲ್ಟಾ ಹಾಕಿ ಹರಿದು ಟೀ ಶರ್ಟು ನಾರ್ಮಲ್ಲಾಗೆ ಇರೋ ಕಲರ್ನೇ ತಗೊಂಡ್ರು ಅವರು. ಅವ್ರಿಗೆ ಯಾವಾಗಲೂ ಈ ಥರ ರೆಡ್ಡು ಮರೂನೇ ಇಷ್ಟ, ಹಂಗಾಗಿ ಅದೇ ತಗೊಂಡ್ರು ಅವರು. ಚೆನ್ನಾಗೈತೆ ಬಿಡೋರಿ, ನೀನು ಚೆನ್ನಾಗೇ ಕಾಣಿಸ್ತಾ ಇದೀಯಾ. ಹೌದಾ? ಸೂಪರ್ ಇದೆಯಾ? ನಿಮ್ ಡ್ರೆಸ್ ತೋರಿಸಿ. ನಮ್ ಡ್ರೆಸ್ ರೆಡಿ ಆದ್ಮೇಲೆ ತೋರಿಸ್ತೀವಿ. ಇನ್ನೊಂದು ನಿಮಗೆ ದೋಸೆ ಹಾಕೊಡ್ತಾ ಇದೀವಲ್ಲ, ಇವಾಗ ಸಂಜೆಗೆ ಹೋಗೋಣ ಬಿಡು ಆಸ್ಪತ್ರೆಗೆ. ಉಜ್ಬೇಡ ನೀನು. ಕುಂಕುಮ ಸ್ವಲ್ಪ ಇಕ್ಕೆ ಅಂದ್ರೆ ಅಷ್ಟೊಂದು ಇಕ್ಕೆ ಅಂದ್ರೆ ಮತ್ತೆ ನಿಧಾನನೇ ಹೊರಟಿದೀವಿ. ಅರ್ಜೆಂಟ್ ಮಾಡ್ಕೊಂಡು ಬೆಳಿಗ್ಗೆನೆ ಬೇಗ ಎದ್ದು ಎಲ್ಲ ಏನು ಹೊರಟಿಲ್ಲ. ಇವಾಗ ತಿಂಡಿ ತಿಂದು ಹೊರಡೋದು. ಜಾಗ ಯಾವುದು ಅಂತಂದರೆ ನಮ್ಮ ಅಮ್ಮನ ಮನೆ ದೇವರು ಆದಿಚುಂಚನಗಿರಿ ಕ್ಷೇತ್ರ, ಗೊತ್ತಿರ್ಬೋದು. ಬೆಳ್ಳೂರು ಕ್ರಾಸ್ ಹತ್ರ ಬರುತ್ತೆ ಅದು. ಅಲ್ಲಿ ಹೊರಟಿದ್ದೀವಿ ನಾವು ಇವಾಗ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಸೊ ನನ್ನ ಮದುವೆ ಆಗಿದ್ದು ಕೂಡ ಅಲ್ಲೇ. ಸಾಗು ಹೇಗಿದೆಯೋ ಟೇಸ್ಟು ಗೊತ್ತಿಲ್ಲ, ನಾನು ಟೇಸ್ಟೇ ನೋಡಲಿಲ್ಲ ಇವತ್ತು. ಹಂಗೇನೆ ವಿಷಲ್ ಕುಡಿಸಿದ್ದಾಯಿತು. ಚೆನ್ನಾಗಿದ್ರು ತಿನ್ನೋದೆ, ಚೆನ್ನಾಗಿಲ್ಲದೆ ಇದ್ರು ತಿನ್ನೋದೆ. ಚೆನ್ನಾಗಿ ಬಂದಿದೆ, ಘಮ ಘಮ ಅಂತ ಇದೆ ಮಾತ್ರ. ಬಟಾಣಿ, ಬೀನ್ಸು, ಕ್ಯಾರೆಟು, ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಸಖತ್ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ. ನಾನೇ ಕ್ಯಾಮ್ರೆಯಿಂದ ಆ ಕಡೆ ಹೋಗ್ತಾ ಇದ್ದೀನಿ, ಕ್ಯಾಮ್ರಾನೇ ಈ ಕಡೆ ತಿರುಗಿಸ್ಕೊಳ್ಳೋಣ. ಇವಾಗ ಅರಿಗೆ ದೋಸೆನ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಡ್ರೆಸ್ಸು ಇದೇನೇ ನಂದು ನೋಡಿ, ಸಿಂಪಲ್ಲು. ಹೇಗಿದೆ ಅಂತ ಹೇಗೆ ಕಾಣಿಸ್ತಿದ್ದೀನಿ ನಾನು? ಏನಂದರೆ ಡ್ರೆಸ್ಸು ಸಿಂಪಲ್ ಅಂತಂದರೆ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಸೊ ಇಷ್ಟು ಸ್ಲೀವ್ಸ್ ಇದೆ. ಏನಂದರೆ ಕಂಫರ್ಟಬಲ್ ಡ್ರೆಸ್ಸು, ಬಟ್ಟೆ ಸಖತ್ತು ಸ್ಮೂತ್ ಇದೆ. ಏನಂದರೆ ಇನ್ನೂ ಚೆನ್ನಾಗಿರೋದು, ಫ್ಯಾನ್ಸಿ ಆಗಿರೋದು ಹಾಕೋಬೋದಿತ್ತು. ಬಟ್ ನನಗೆ ಸಖತ್ ಕಂಫರ್ಟಬಲ್ ಆಗಿರೋ ಅಂಥ ಡ್ರೆಸ್ಗಳೇ ಇಷ್ಟ ಆಗುತ್ತೆ. ಓಲ್ಡ್ ಫ್ಯಾಷನ್ ಅಂತ ಅನಿಸಿದ್ರು ಒಂದು ಲುಕ್ ಕ್ರಿಯೇಟ್ ಆಗುತ್ತೆ ಮಾತ್ರ ನಿಜವಾಗ್ಲೂ. ಹಿಂಗೆ ತೋರಿಸ್ತೀವಿ ಒಂದ್ಸರಿ. ಹೇಗಿದೆ ಕಮೆಂಟ್ ಮಾಡಿ ಹೇಳಿ.
ಇನ್ನು ಹೇರ್ ಸ್ಟೈಲ್ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಒಂದು ಜುಟ್ಟು ಹಾಕಬೇಕು, ಇಲ್ಲ ಇಷ್ಟು ಕೂದಲು ಬಿಡ್ಕೊಬೇಕು ಅಷ್ಟೇ. ಇವಾಗ ದೇವಸ್ಥಾನಕ್ಕೆ ಹೊರಡೋಣ ಫ್ರೆಂಡ್ಸ್. ಈಗ ಹಣ್ಣು ಕಾಯಿ ಎಲ್ಲ ಇಟ್ಕೊತಾ ಇದ್ದೀನಿ. ಮನೆಯಿಂದನೇ ತಗೊಂಡೋಗ್ತಾ ಇದ್ದೀನಿ ನಾನು. ಕಾಯಿ ಮನೆದೇನೆ, ಹೂವು ಇಲ್ಲೇ ಕಂದ್ಲಿಗೆ ಹೋಗಿ ತಗೊಂಡು ಬಂದಿದ್ರು ಹತ್ರದಲ್ಲೇ. ಸೊ ಅಲ್ಲೇನು ನಮಗೆ ಮೇಯ್ನಲ್ಲಿ ಭೈರವೇಶ್ವರನ ಹತ್ರ ನಮಗೆ ಪೂಜೆ ಮಾಡೋದಕ್ಕೇನು ಬಿಡಲ್ಲ ಅವರು. ನಾವಲ್ಲಿ ಹೊರಗಡೆ ಮೆಟ್ಲಿದೆಯಲ್ಲ ಅಲ್ಲಿ ಮಾಡ್ಕೊಬೇಕು. ಅದಕ್ಕೆ ಎಲ್ಲನೂ ಅಲ್ಲೇ ಇಟ್ಕೊತಾ ಇದ್ದೀನಿ, ಅಲ್ಲೇ ಪೂಜೆ ಮಾಡ್ಕೊಂಡ್ರಾಯ್ತು ಅಂತ. ಆ್ಯನಿ ಬಂಗಾರ ಹೆಂಗೆ ಕೂತಂದು ನೋಡಿ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇಲ್ಲೆಲ್ಲ ಆಟ ಆಡು ಮಗನೆ. ಬರೋವರೆಗೂ ಆಟ ಆಡ್ತೀಯಾ? ಹಾಂ, ಆಟ ಆಡ್ತಿರ್ತೀಯಾ? ಹಾಂ, ಆಟ ಆಡ್ತೀಯನ್ ಮಗನೆ? ಕುಚ್ಚು ಕುಚ್ಚು ಊಟ ತಿಂದಿದ್ದಾನೆ, ಆಚೆನೂ ಹೋಗಿ ಬಂದಿದ್ದಾನೆ. ಇವಾಗ ಫುಲ್ಲು ಕುತ್ಕೊಂಡು ಆಟ ಆಡು. ರಂಗೋಲಿ ಎಲ್ಲನೂ ಬಳಕ, ಹೂವು ರಂಗೋಲಿ ಎಲ್ಲನೂ. ಅವನು ವಾಟರ್ ಬಾಟ್ಲಿಗೆ ನೀರು ತುಂಬ್ಕೋತಾ ಇದ್ದಾನೆ. ನಿಂದು ಯಾಕೆ ತಗೊಂಡ ಬಾಟ್ಲಿಯ? ಇಲ್ಲಿ 2 ಲೀಟರ್ ತಗ, ಇದ್ದು ಬೇಕಾರೆ ತೊಳ್ಕೊಂಡು ತುಂಬ್ಕೆ. ಸಾಕು, ಆ ಕಡೆಯಿಂದ ಬರೋಕ್ಕೆ ಕುಡಿಯೋಕೆ ಬೇಕಾಗುತ್ತೆ. ಓ, ತಗೊಂಡ್ರಾಯ್ತು. ಇಲ್ಲಿರೋದು ಬಿಟ್ಬಿಟ್ಟು ಅಲ್ಲಿ ತಗೊಂಡ್ರಾಯ್ತು. ತಗೊಂಡಿದ್ದೀನಿ. ಲೈಟೆಲ್ಲ ಆಫ್ ಮಾಡಿದ್ರಾ? ಹಾಂ, ಅದೊಂದು ಬಟ್ಟೆ ಬ್ಯಾಕ್ಬಿಡಿ ಹಿಡ್ಕೊಂಡು ಎರಡು ಜೋತ್ ಬಿದ್ದನು ಡ್ಯಾನಿ. ಹಾಂ, ಖರ್ಚಿಫ್ ಅದು ಬ್ಯಾಕಾಕಿ. ಅವನೊಂದ್ಸತಿ ಹಂಗೆ ಮಾಡಿಬಿಡುತ್ತೆ ಗ್ಯಾನ್ ಗೆಟ್ಟಂಗೆ. ಏನು ಗೊತ್ತಾ ರೀ, ಆಟ ಆಡೋಕೆ ಏನಾದ್ರು ಕೊಡ್ಬೇಕಾಯ್ತು. ಒಂದು ತೆಂಗಿನಕಾಯಿ ಅವತ್ತು ಅಂದ್ರೆ ಅಲ್ಲಿ ಏನು ಮಾಡಿದ್ರಿ? ಬಟ್ಟೆ ಬ್ಯಾಗ್ ಹಾಕಿ ವಾಷಿಂಗ್ ಮಿಷಿನ್ ನಾವೆಲ್ಲ ಈ ಕಡೆ ಕುಕ್ಕಿಗೆ ಹಾಕಿ. ಇವತ್ತೊಂದು ಚೂರು ಮಳೆ ಉದುರುತ್ತಿದೆ ಫ್ರೆಂಡ್ಸ್. ಬಿಸಿಲೇನಿಲ್ಲ, ಒಂಥರ ಬಿಸಿಲಿಲ್ಲ ಅಂದ್ರೆ ಹಿಂಗೆ ಚಂದ ಹೋಗ್ಬರೋಕ್ಕೆ. ಹಂಗೆ ನಮ್ಮ ಜೊತೆ ನಮ್ಮ ಸ್ವಚ್ಛ ಬರ್ತಾ ಇದ್ದಾನೆ. ನಲ್ಲಿದ ಹಾಂ, ಅಲ್ಲಿ ಆ ಕಡೆ ಹಾಕ್ಸಿದ್ರೆ ಓಡಾಡಕ್ಕೆ ಆಗ್ತಿರ್ಲಿಲ್ವಲ್ಲ ಅಂತ. ಆ ಕಡೆ ಹಾಕ್ಸಿದ್ರೆ ಓಡಾಡಕ್ಕೆ ಜಾಗ ಆಗ್ತಿರ್ಲಿಲ್ಲ. ಅವ್ರದ್ದು ಕಟ್ಟೆ ಬಂತಲ್ಲ. ಹಾಂ, ಮ್ಯಾಟು ಇರಲಿ ಬಿಡಿ, ಮಲಕಳ್ಳಿ ಅದ್ರ ಮೇಲೆ ಅವನು. ಹಾಂ, ಖುಷಿ ಇಲ್ಲ, ಬೇಜಾರ ಅವನಿಗೆ. ನೀನೇನೋ ನೋಡ್ತಾ ಇದೀಯಾ? ಓಡಾಡುತ್ತೆ. ಕಾರ್ ಒರೆಸ್ತಾ? ತೆಗಿಯ ಒಳಗಡೆ ಅಂತ. ಹಾಂ, ಅಲ್ಲೇ ಬೇಕಾದಷ್ಟು ಜಾಗ ಆಗುತ್ತೆ ಕಣ್ಸಚ್ಚಿ, ಆಟ ಆಡಕ್ಕೆ ಓಡಾಡಕ್ಕೆ. ಅದಕ್ಕೆ 2 ರೂಪಾಯಿ ಲಕ್ಕಿ ಕಾಯಿನ್ ಸಿಕ್ತು. ಬಿಟ್ರಾ? ಬಾಯ್ ಮಗ್ನೆ. ನಾವು ಬರೋವರೆಗೂ ಕಾಯ್ತಾ ಇರೋ ಏಕೈಕ ಜೀವ ಡ್ಯಾನಿ. ಬಾಯ್, ಹೋಗಿ ಬರ್ತೀವಿ ಫ್ರೆಂಡ್ಸ್. ಇವಾಗ ಹೊರಡ್ತೀವಿ. ಸುಮಾರು ಒಂದು 90 ಕಿಲೋಮೀಟ್ರ್ ಆಗುತ್ತೆ. 90 ಆಗುತ್ತಲ್ವಾ ರೀ? ಹಾಂ, ಒಂದು 90-95 ಆಗುತ್ತೆ. 95 ಕಿಲೋಮೀಟ್ರು ಹೋಗೋಕ್ಕೆ, 95 ಬರೋಕ್ಕೆ 95. ಟೋಟಲಿ ಒಟ್ಟಿಗೆ ಒಂದು 200 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಹೋಗೋಕ್ಕೆ ಬರೋಕ್ಕೆ 200 ಕಿಲೋಮೀಟ್ರು. ಸೊ 50 ಅಲ್ಲಿ ರೈಟ್ ತಗೊಳ್ಳೋದು ನಾವು ಅಷ್ಟೇ. ರೈಟು ನಾಗಮಂಗ್ಲಕ್ಕೆ ರೈಟ್ ತಗೊಳ್ಳೋದು ನಾವು, ಅಲ್ಲಿ ಲೆಫ್ಟ್ ಅಲ್ಲ. ಅಲ್ಲ ಇವಾಗಲ್ಲ ಸಚಿ. ಹಾಂ, ಇದಕ್ಕೆ ಕಬ್ಬಳಮ್ಮಗೆ ಹೋಗೋಕ್ಕೆ. ಹರಿ ಗಾಡಿ ತೆಗಿತಾ ಇದ್ದಾರೆ. ಹೌದಾ? ಸ್ಟವ್ ಒಟ್ಟಿಗೆ ಇದಕ್ಕೆ ಹೋಗಿದ್ವಿ, ವಿಶಾಲ್ ಮಾಡ್ಸಿಗೆ ಹೋಗಿದ್ವಿ. ಇವೊಂದು ಭುವನೊಂದು ಟೀ ಶರ್ಟು ಪ್ಯಾಂಟು ಇದ್ರದ್ದು ಸ್ಮಾರ್ಟ್ ಬಜಾರಿಗೆ ಹೋಗಿದ್ದಾಗ ತಗೊಂಡಿದ್ದಲ್ವ ಭುವನ? ಹಾಂ, ನೀಟಾಗಿ ಹಾಕು ಬೀಗ. ಮೇಲ್ಗಡೆದು ಹಾಕ್ತಾ? ಕಮಾನ್, ಲೆಟ್ಸ್ ಗೋ. ಹರಿ, ಇನ್ನೇನಾರು ತಗೋಬೇಕಾ? ಗಣಪತಿಗೆ 1-2 ಹೂ ಕುಕ್ಕೆ ಬರ್ತೀನಿ, ಮರ್ತ್ಬಿಟ್ಟೆ.
ಮನೆ ಹತ್ರ ಒಂದು ಹೂವು ಬಿಟ್ಟಿಲ್ಲ ಫ್ರೆಂಡ್ಸ್ ಇವತ್ತು. ಕಚಕಂಡ್ಲು ಹೂವು ಬಿಟ್ರೆ ನೋಡಿ, ಇವೊಂದು 2 ಬಿಟ್ಟರೆ ಹೂವನೇ ಇಲ್ಲ. ನಾನು ಮನೆಯಿಂದ 1-2 ಹೂವು ತಗೊಂಡೋಗೋಣ ಅಂತ ನೋಡಿದೆ, ಹೂವುಗಳೇ ಇಲ್ಲ, ಬರೀ ಗಿಡ. ದಾಸವಾಳ ಬರೀ 1-2 ಮುಗ್ಗಿದೆ ಅಷ್ಟೇ. ಗಣಪತಿಗೆ 1-2 ಅಲ್ಲಿ ಗಣಪತಿದು ಫೋಟೋ ಇದೆಯಲ್ಲ ಕಾರಲ್ಲಿ, ಹಾಗಾಗಿ ಗಣಪತಿಗೆ 1-2 ಹೂವು ಅಂತ. ಇದೇ ನಮ್ಮ ವಿಘ್ನೇಶ್ವರ. ಒಂದೇ ಒಂದು ಹೂವು ಕುತ್ಕೋತು, ಇನ್ನು ಬಾಕಿ ದೇವರದಾಯ್ತು. ಕಪ್ಪಡಪ್ಪ ವಿಘ್ನೇಶ್ವರ. ಹಂಗೆ ಚಂದ ಇವರಿಗೆ ಓಡ್ಸಕ್ಕೆ ಶೂ ಶೂ ಹಾಕಿ ನೋಡ್ಸಕ್ ಚಂದನ ಏನು ಶೂ ಹಾಕಿಂದ ಓಡಿಸ್ಬೇಕು. ಕಲ್ಲು ಇವಾಗ ಇದು ಮಾಡ್ಬೇಕಾರೆ ಇದು ಎಲ್ಲ ಬೋಡಲ್ಲನು. ಆದ್ರೆ ನಮಗೆ ಕಾಲಿಗೆ ಟಚ್ ಸಿಕ್ತಂಗೆ ಶೂ ಸಿಗಲ್ಲ. ಏನೋ ಒಂಥರ ಕಾಲಲ್ಲಿ ಅದೊಂದು ಹಾಕಿ ಮೂವ್ ಮಾಡ್ಬೇಕಾರೆ ನಾರಾಯಣ್ ಮಾಡ್ಕೊಂಡು ನೋಡ್ರಿ. ತಿರುವಲ್ ಕಾಣಿಸಲ್ಲ ಏನಿಲ್ಲ. ಸೈಕಲಿಗೆ ಯಾವ್ದೋ ಫಾಸ್ಟ್ ಆಗು ಶೋರೂಮ್ ಸೈಕಲ್ ಗಂಟ್ಸ್ಕತಿಯ ಶೋರೂಮ್ ಇಂದ ಕೊಡ್ಬೇಕಾರೆ ಏನ್ ಮಾಡ್ಬಿಟ್ಟಿದ್ದ ಗೊತ್ತಾ, ಚಾರ್ಜ್ ನಂಬರ್ ಆಡ್ ಮಾಡ್ಬಿಟ್ಟಿದ್ದ. ನಾವು ಗಾಡಿ ನಂಬರ್ಗೆ ಸ್ಕ್ಯಾನ್ ಮಾಡಕ್ ಹೋದ್ರೆ ರೀಚಾರ್ಜ್ ಆಯ್ತಿರಲಿಲ್ಲ. ಸುಮಾರು ದಿವಸ ಫಾಸ್ಟ್ ಆಗಿನ ಪ್ರಾಬ್ಲಮ್ ಆಯ್ತಲ್ವಾ ರೀ ನಮಗೆ. ಆಮೇಲೆ ಹೊಸದು ಹಾಕ್ಸ್ತೈತೆ. ನನ್ ಮಾಡಿರ್ಲಿಲ್ಲ, ಅಷ್ಟು ಚಾರ್ಜ್ ನಂಬರ್ ಕೊಟ್ಟಿದ್ದು. ಮಳೆನೇ ಶುರುವಾಯ್ತು, ಜೋರಾಗೆ ಬತ್ತೈತೆ ಆ ಕಡೆ ರೀ. ಒಳಗಡೆ ನೀರು ಬಂತಲ್ಲ. ಮ್ಯೂಸಿಕ್ ಇದೆ ಬಾಬಿ. ಗಾಡಿಗೆ ಬಂದು ಕುತ್ಕೊಂಡ್ಮೇಲೆ ಹಸಿತೈತು ಹೊಟ್ಟೆ. ಇವೆಲ್ಲ ನೋಡಿದ್ಮೇಲೆ ಅಂಗಡಿಗಳ ಮನೇಲಿ ನಾವು ಸೌತೆಕಾಯಿ ತಿನ್ನಲ್ಲ, ದೋಸೆ ತಿನ್ನು ಅಂತಂದ್ರೆ ಆಗ್ಲಿಲ್ಲ. ಈಗ ಇವೆಲ್ಲ ಸೈಡ್ ಅಂಗಡಿಗಳು ನೋಡಿ ಹೊಟ್ಟೆ ಹಸಿತೈತೆ ಅಂತ. ಹೊಟ್ಟೆ ಏನು ಚಿಕ್ಕು ತಿನ್ನಕ್ಕೆ ಕಾರ್ ನಿಲ್ಸಕ್ ಹೋಗ್ಬೇಕಾ? ದೊಡ್ಡದೆಲ್ಲ ತಿಂದಲ್ಲಿ ಹೊಟ್ಟೆನೋ ಬರ್ಲಿ ಅಂತ ಅಂತಾನ. ಈ ಮಾತು ಫಸ್ಟ್ ಆಗ್ಲೇ ಹೇಳ್ಬಿಡ್ಬೇಕು. ಏನ್ ಬೇಕು ಕೇಳಬಹುದು, ಕೊಡಿಸ್ತೀವಿ. ಕಾಲ್ ಸೊಪ್ಪು ಕೊಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾರ. ಅಲ್ಲ, ಏನ್ ಬೇಕು ಕೇಳು, ನಿಂಗೆ ಇಷ್ಟ ಇರೋದನ್ನ ಕೊಡಿಸ್ತೀವಿ ನಾವು. ಜೋಳ ತಿನ್ನಕತ್ತೇನೆ, ಕೆಂಬರಕ್ ರಾತಾಗ್ಲೇ ಕೆಮ್ತಾ ಇದ್ದೆ. ಹಣೆ ಜೋಳ ಹಾಕ್ಯಾರಂತ ಕೊಡ್ತೈತಂತೆ. ಫ್ರೆಂಡ್ಸ್, ಇಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಸ್ವಲ್ಪ ನಾವು ಚಿಕ್ಕವರಿದ್ದಾಗೆಲ್ಲ ಕಿತ್ಲೆಹಣ್ಣು ಸಿಕ್ತಿತ್ತಲ್ವಾ, ಅದ್ರ ಬಗ್ಗೆ ಮಾತನಾಡಿತಿದೆ. ಚೇಂಜ್ ಮಾಡಿದ್ರು. ಸಣ್ಣ ಕಿತ್ಲೆಹಣ್ಣು ಬರಬೇಕನ್ ಮಗ, ಉಪ್ಪು ಖಾರ ಕೊಡೋರು. ನಿಂಬೆಹಣ್ಣು ಅಷ್ಟಪ್ಪನೇ ಇರ್ತದ್ದು, ಅದಕ್ಕೆ ಕೂದು ಉಪ್ಪು ಖಾರ ಪುಡಿ ಹೆಚ್ಚಿಕೊಡೋರು. ಬಾಯಿ ನೀರೇ ಬರ್ತಾವೆ, ಅದು ನೆನೆಸಿದಕ್ಕೆ ಬಾಯಲ್ಲಿ ನೀರು ಬರ್ತಾವೆ. ಹಿಂಡಿಗೆ ತಿಂದು ಹಿಂಗೆ ಸುಳ್ಕೊಂತೀನಿ, ಅರಳಿಯೆಲ್ಲ ಬಂದ್ಬಿಡೋದು, ಕಿದ ತಿನ್ಬಿಡಿವು. ಫಸ್ಟ್ ರಸ ಇಡ್ಕೆ ಬಾಯ್ದ ಕೇಳೋದು, ಆಮೇಲೆ ಅದನ್ನೆಲ್ಲ ತಿನ್ಬಿಡೋದು. ತರ ಚಂದ ಹಬ್ಬನು. ಸಿಹಿ ಅನ್ನಂಗಿಲ್ಲ, ಹುಳಿ ಅನ್ನಂಗಿಲ್ಲ, ಖಾರ ಅನ್ನಂಗಿಲ್ಲ. ನಿಂಬೆಣ್ಣಿಗೆ ಒಂಚೂದಪ್ಪ. ಇನ್ನ ಅಂತ ತಿನ್ನಲ್ಲ ಸತಿ ನಿಂಬೆಣ್ಣು. ನಾನು ದಪ್ಪ ನಿಂಬೆಣ್ಣು ತರಲ್ವ ಈಗ, ಅಷ್ಟೇ ದಪ್ಪ ಬರ್ತದವು. ಇಲ್ಲ ಬ್ರೇಡ್ ಇಲ್ಲ ಸತಿ, ನಾಟಿ ಯಾರು ಬೆಳೆಯಲ್ಲ. ಗಜ ನಿಂಬೆ ಬೆಳಿತಾರದು ಉಪ್ಪಿನಕಾಯಿಗೋಸ್ಕರ. ನಿಂಬೆ ಹಣ್ಣು ಮಾಡ್ತಾರ, ಉಪ್ಪಿನಕಾಯಿ ಮಾಡ್ತಾರಲ್ಲ, ಈ ನಿಂಬೆ ಹಣ್ಣಲ್ಲಿ ಮಾಡಿದ್ರೆ ಸಖತ್ ನಿಂಬೆ ಹಣ್ಣು ಬೇಕಾಗ್ತದೆ. ನೋಡಿ ಆ ಕಡೆ ಹೋಗ್ತೀರಾ, ಸುತ್ತಿ ಬಳಸ್ಕೆ ಹೋಗೋದು ಅಂದ್ರೆ ಭಾರಿ ಇಷ್ಟ ನಿಮಗೆ. ಎಲ್ಲ ಆ ಕಡೆ ನಮ್ಮನೆ ಹಿಂಗೆ ಇಷ್ಟೊತ್ತು ನಿಲ್ಲಲ್ಲ ಮಾತ್ರ ಅಲ್ವಾ ರೀ? ಇಲ್ಲಿ ಯಾರು ಇಲ್ವಲ್ಲ ಟೋಲ್ ಒಳಗೆ. ಹೌದಾ? ಮತ್ತೆ ಯಾಕೆ ತಗೋತಾರ? ಅಲ್ಲೇ ಇದಾರಲ್ಲ, ವರ್ಕ್ ಮಾಡ್ತಾ ಇದಾರಲ್ಲ. ಹಾಗೇನೆ ಕಿತ್ಲೆಹಣ್ಣಿಂದ ಆದಮೇಲೆ ಯೂಟ್ಯೂಬ್ ಫೇಮಸ್ ಯೂಟ್ಯೂಬರ್ ಇದ್ದಾರಲ್ಲ ಆಶಾ ಕಿರಣ, ಅವ್ರ ಬಗ್ಗೆ ಮಾತನಾಡಿತಿದೆ. ಮುಂದಕ್ಕೆ ತಂದು ನಿಲ್ಲಿಸ್ಬೇಕಲ್ವಾ? ಅದೇ ಆಶಾ ಕಿರಣ ಗಾಡಿಗೆ ಡಾಬರ್ ಹೊಡೆಯುತ್ತಲ್ಲ, ಫೈನ್ ಹಾಕಿ ನೋಡ್ದ 50,000 ಆಶಾ ಕಿರಣ
ಸ್ಪೀಡಾಗಿ ಹೋಗಿದ್ದಕ್ಕೆ 120 ಮೇಲೆ ಹೋಯ್ತಕ್ಕೆ. ಯಾರು ಇಲ್ಲ ಅಂತ ಬಿಡ್ಕೊ ಬಂದೆ ನೋಡಿ, ಮುಂದೆ ಹಿಡ್ಕೊಬಿಟ್ರು, ನನಗೆ ದಬಾಕ್ಬಿಟ್ರು, ನಾನು ಹಿಂಗ್ ಮಾಡ್ಬಿಟ್ರು ಅಂತ ಗೊತ್ತಾಗ್ಲಿಲ್ಲ. ಅವ್ರು ಚಂದ ಅಲ್ವಾ ಆಶಾ ಕಿರಣ ಮಾತಾಡೋದು. ನಮ್ಮ ಇಂಡಿಯಾ ಮನೇಲಿ 50,000 ರೂಪಾಯಿ ಲೆಕ್ಕ. 50,000 ದಂಡ ಕಟ್ಟಿಸ್ಕೊಂಡಿದ್ದವ್ರಿಗೆ ಸ್ಪೀಡಾಗಿ ಬಂದ್ರು ಅಂತ. ಫ್ರಂಟ್ ಬ್ಯಾಕ್ ಅಂದ್ರೆ ಕ್ಯಾಮ್ರಾ ನಾವು ಎಷ್ಟು ರನ್ನಿಂಗ್ ಆದ್ರೂ ಫುಲ್ ವಿಡಿಯೋ ಆಗಿರುತ್ತೆ. ಫುಲ್ ವಿಡಿಯೋ ಹಿಂದೆಲ್ಲ ಮುಂದೆ ವಿಡಿಯೋಗೆ ಬೆನ್ಸ್ಗಳೆಲ್ಲ ಕೊಟ್ಟಾನೆ ಅವಕ್ಕೆ ಡ್ಯಾಶ್ ಕ್ಯಾಮ್ ಅಂತ ಬರುತ್ತೆ. ಅಪ್ಪ ಅದು ಎಲ್ಲಿಂದ ತಕೊಳ್ಳೋದನ್ನ? ಅದು ಆ ಮೊಬೈಲಿಗೆ ಬರುತ್ತೆ ನಾವು ಡೈರೆಕ್ಟ್. ಪೆನ್ ಡ್ರೈವ್ಗೆ ರೆಕಾರ್ಡ್ ಇರುತ್ತೆ ಬೋನು, ವಿತ್ ಮೊಬೈಲ್ ರೆಕಾರ್ಡ್ ಇರುತ್ತೆ. ಕಾಲ್ ಫುಲ್ ಕೋಲ್ಡ್ ಆಗೋದು. ಯಾಕೆ ಸಫಾ ಮಾಡ್ಕೊಂಡಿದ್ದ ಸಫಾ ತಣ್ಣಗೆ ಎಲ್ಲಿ ನಿಲ್ಲಿಸ್ಬೇಕು ಬೋನು? ಪೆಟ್ರೋಲ್ ಬಂಕ್ ಅಲ್ಲಿ ಏನಂತ ಕೇಳ್ಬೇಕು ಹೋಗಿ? ಪಿಟ್ ಸ್ಟಾಪ್. ಪಿಟ್ ಸ್ಟಾಪ್ ಎಲ್ಲಿದೆ ಅಂತ ಕೇಳ್ಬೇಕಾ? Pit stop. ಪಿಟ್ಸ್ ಅಲ್ಲ, ಪಿಟ್ PIT ಪಿಟ್ ಸ್ಟಾಪ್. PIT ಪಿಟ್ ಶಾಪ್ ಎಲ್ಲೈತೆ ಅಂತ ಕೇಳ್ಬೇಕಾ? ಪಿಟ್ ಸ್ಟಾಪ್. ಸ್ಟಾಪ್. ನೀನ್ ಇಲ್ಲಿರ್ಬಾರ್ದು, ಇಲ್ಲ ನಿಯರ್ ಬೈ. ಫಾರಿನಲ್ಲಿ ಉಟ್ಬೇಕಾಯ್ತು ನೀನು. ದೇವರಪಟ್ಟಣದಲ್ಲಿ ಐತಲ್ಲ ಈತ ಮೋಸ್ಟ್ಲಿ ಬಾರ್ ಕೌಂಟರ್ ಅನ್ಸುತ್ತೆ. ಬಾರದು ಬಾರ್ ಬಾರ್ ಸಿಗುತ್ತಲ್ಲ ಸಿಗುತ್ತೆ ಎಣ್ಣೆ ಬಂತು ಇದು ಅಲ್ವಾ? ಬೆಳ್ಳೂರು ಕ್ರಾಸ್ ಬಂತಲ್ವಾ? ಹಾ. ಬೆಳ್ಳೂರು ಕ್ರಾಸ್ ಆದಿಂಚುಂಚಗಿರಿ ವೈದ್ಯಕೀಯ ವಿದ್ಯಾಲಯ ಕಾಣಿಸ್ತಾ ಇದೆ. ಇದೇನಿದು? ಒಳ್ಳೆ AC ನಂಗೆ ಬೇಡ, ನಾನು ಹೋಗಲ್ಲ. AC ಇದೆ. ಇಲ್ಲಿಗೆ ಹಾಕ್ಬಿಡಿ. ಅವನೆಲ್ಲೂ ಹೋಗಲ್ಲ. ಆದಿಚುಂಚನಗಿರಿ ಯೂನಿವರ್ಸಿಟಿ ಅಂತ ಬಾನು. ಇದೆ ಅಲ್ಲಿ ಹೋಯ್ತು ಅದು. ಇದು ಪೂರ ಇದೆಲ್ಲ ಅದೇ. ಎಲ್ಲ ಅದೇನೆ ಅಲ್ಲಿ. ಹಂಗಾರೆ ಬಂದ್ವಿ ಅಂತ. ಎಂಟ್ರೆನ್ಸ್ ಇಲ್ಲಿ. ಇರ್ಬಳಿ ಗೊತ್ತಾಗಲ್ಲ. BGS BGS ಏನು ಮಾಡ್ಕೊಳ್ಳೋದಿಲ್ಲ? ವೈದ್ಯಕೀಯ ವಿದ್ಯಾಲಯ ಅಂತ ಅಂದ್ರೆ ಮೆಡಿಕಲ್ ಮೆಡಿಕಲ್ ಕಾಲೇಜ್. ಕಾಲೇಜ್ ಅದು. ಓ ಮೆಡಿಕಲ್ ಕಾಲೇಜ್. ಏನಾಗಕ್ಕೆ ಇಷ್ಟ ನಿಮಗೆ? ಡಾಕ್ಟರ್ ಏನು? ಚೆಫ್. ಶೆಫ್. ನಿಮ್ಗೆ ಶೆಫ್. ಸಂಬಂಧ ಇಲ್ಲ ಬಿಡು. ಅಡಿಗೆ ಮಾಡೋದೇ ಇಷ್ಟ ನಮ್ಮ ಮಗಿಗೆ. ಶ್ರೀ ಆದಿಚುಂಚಗಿರಿ ಮಹಾಸಂಸ್ಥಾನ ಮಠ ನಮ್ಮ ಟ್ರೀ. ಮನೆ ದೇವರು. ಟ್ರೀ. ನಮ್ದು ಭೈರವೇಶ್ವರನೇನೆ. ಇದು ನಮ್ಮ ಅಮ್ಮಾರ ಮನೆದು ಇನ್ನೊಂದು ಚಿಕ್ಕದು ಅಲ್ಲಿ ನಿಯರ್ ಬೈ. ಮನೆ ದೇವರು. ಹೋಗೋ ದಾರಿ ಇದು. ಇವಾಗ ರೋಡೆಲ್ಲ ಚೆನ್ನಾಗಿ ಮಾಡೋರಲ್ವಾ ರೀ? ಹಾ. ಅವಾಗ ನಮ್ಮ ಮನೆ ಎಲ್ಲಿ ಬರೋದಮ್ಮ? ದೇವರು ಅಲ್ಲಿ ಬೆಳ್ತಾರೆ ಅದೇ ಗೊತ್ತಾಯ್ತು. ಊರ ಹೆಸರು ಬೆಳ್ತಾರೆ ಉದಯಪುರ. ಉದಯಪುರದ ಹತ್ರ ಬರುತ್ತೆ. ಬೆಳ್ತಾರೆ ಭೈರವೇಶ್ವರ. ಇದು ಆದಿತ್ಯನಿಗೆ ಇದು ಆದಿಚುಂಚಗಿರಿ ಅಜ್ಜಿ ಮನೆದು ಕಾಲಭೈರವ. ಕಾಲಭೈರವ. ಅದು ನಮ್ದು ಬೆಳ್ತಾರೆ ಭೈರವೇಶ್ವರ. ಅದು ನಮ್ದು ಕಾಲಭೈರವನೇ. ಅದು ಕಾಲಭೈರವನೆಯ, ಆದ್ರೆ ಅದು ಮೂಲ ಸ್ಥಾನ ಹರಿ. ನಮಗೆ ಅದೇ ಮೂಲ ಸ್ಥಾನ. ಅವ್ರು ಮುಡಿ ಕೊಟ್ಟು ಬರ್ತಾರಲ್ಲ ಯಾಕೆ? ಕೆಳಗಡೆ ಮಾಡ್ತಾರೆ ಕಣವ. ಮೇಲ್ಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪೂಜೆ ಬಂದು ಮಾಡ್ಕೊಂಡ್ ಮಗನೆ ಬಂದವನೇ. ಆಮೇಲೆ ಕೆಳಗಡೆ ನಾನ್ ವೆಜ್ ಮಾಡೋದು. ಇಲ್ಲಿ ಮುಡಿ ಕೊಟ್ಮೇಲೆ ಸಂತಿ ಉಡ್ಸೋಬೇಕು ಬೋನು. ಸಂತಿ ಊಡ್ಸ ನಿನಗೆ ಕೊಟ್ಟಿದ್ವಲ್ಲವ ಮುಡಿ ನಿನಗೆ ಕೊಟ್ಟಿದ್ವಲ್ಲವ. ಮುಡಿ ಕೊಡ್ಕೊ ಬಂದಿಲ್ಲಿ ಬೆಳಗಡೆ ಮಠ ಮಾಡ್ತೀವಲ್ವ ನಾವು. ನಾವು ಚಿಕನ್ ಎಲ್ಲ ಕೋಳಿ ಎಲ್ಲ ಒಪ್ಸಿ ಇವರು ಪೂಜೆ ಮಾಡೋರು ಕರ್ಸಿ ಎಲ್ಲ ಮಾಡಿ ಹೋದ್ವಲ್ವ. ಶಂಕು ಹೊತ್ಸಿ ಗ್ಯಾಪ್ ನಿಲ್ವಾ? ಅದ್ರಲ್ಲ ಹೋಗ್ತಾರಾ? ಸತೀಶ್ ದಾಸ್ ಗೌಡ್ರುಗಳಿದಾರಲ್ಲ ಜೋಗಪ್ಪಮ್ಮ ಅಂತಂದರು, ಅವ್ರು ಇಲ್ಲಿ ಬಂದು ಇದು ಮಾಡ್ಲೇಬೇಕು. ಈಗ ನಾವು ಸಂತಿ ಉಡ್ಸ್ಕೊಬತ್ತೀವಿ, ಆದ್ರೆ ಅವರು ಮುಡಿ ಕೊಟ್ರೆ ನಮಗೆಲ್ಲ ಮುಡಿ ಕೊಟ್ಟು ಇಲ್ಲಿ ಸಂತಿ ಊಡ್ಸೇನೆ ಉಡ್ಸ್ಲೇಬೇಕು. ಕೆಳಗಡೆ ಬಂದು ಮಠ ಕೆಳಗಡೆ ಬಂದು ಅಡಿಗೆ ಮಾಡಿ ಸಚ್ಚಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು ನಾವು. ಮುಡಿ ಕೊಟ್ರೆ ಅಲ್ಲೇ ಸ್ನಾನ ಮಾಡ್ಬೋದು ಸಚ್ಚಿ. ಇಲ್ಲಿ ಕಲ್ಯಾಣಿ ಐತಿ, ಮತ್ತೆ ಇಲ್ಲಿ ಎಲ್ಲಾ ರಶ್ ಆಗುತ್ತೆ ಸಚ್ಚಿ. ಅಡಿಗೆ ಮಾಡ್ತಾರೆ ಆ ಕಡೆ. ಕಲ್ಯಾಣಿ ಅಲ್ವೇನಮ್ಮ? ಇದೇ ಕಣ ನೀನ್ ಪಾರ್ಕ್ ಅಂತ ಹೇಳ್ತಾರೆ. ಇದ್ದೇ ಪಾರ್ಕ್ ಅವ್ನು ಹೇಳ್ತಿದ್ದು. ದನೆಲ್ಲ ಡಮ್ಮಿ ಆಡ್ಬಿಟ್ಟು ಬಿಟ್ಟಾರ. ಚೆನ್ನಾಗಿದೆ ಏನೋ ಒಂಥರ. ಚೆನ್ನಾಗೈತೆ. ಅಲ್ಲ ಇದು ಅಮ್ಮ ಇದೇ ಕಲ್ಯಾಣಿ ಅಲ್ವೇನಮ್ಮ? ಇದು ಹಾ, ಅಲ್ಲೇ. ಚಿನ್ನದ ಚಿನ್ನದ ಮುಚ್ಚಿಟ್ಟಿದ್ದು. ಅಲ್ಲೇ ಅದೇ ಕಲ್ಯಾಣಿಲಿ. ಅದೇ ಕಲ್ಯಾಣಿಯಲ್ಲಿ ಚಿನ್ನದ ರಥ. ಇವ್ರದ್ದು ಯಾರ್ದು ತಿಮ್ಮಪ್ಪ ಕೃಷ್ಣಂದಲ್ಲ ಗೋವಿಂದ ತಿರುಪತಿ ತಿಮ್ಮಪ್ಪಂದು. ತಿಮ್ಮಪ್ಪಂದು. ತಿರುಪತಿ ತಿಮ್ಮಪ್ಪಂದು ರಥ, ಚಿನ್ನದ ರಥ ಅದ್ರೊಳಗಿದೆಯಂತೆ. ಸಿಕ್ಕಿಲ್ವ ಇವತ್ತಿಗೂ ಅದು? ಇವ್ರೇನ್ ರೋಡಲ್ಲೇ ಹೋಯ್ತವ್ರೆ ಅಲ್ಲಾಡ್ದಂಗಾರಿ ಅಲ್ವಾ? ಹೋಗಿಲ್ಲ ಕಾಫಿ ಕುಡಿಯೋಣ. ಬಾಕ್ಲಾಕಿರಲ್ಲ ಸಖತ್ ಚೆನ್ನಾಗಿ ಮಾಡೋದು. ಆತನ ನೈಟ್ ಬಂದಾಗ ಕುಡ್ದಿದ್ವು ಅಲ್ವಾ? ಇದರಲ್ಲಿ ಸಖತ್ ಚೆನ್ನಾಗಿ ಮಾಡ್ಕೊಟ್ಟಿದ್ದೆ ಬಾಬು. ತೇರು ಇದು. ಇದೇ ಕ್ವಾರ್ಟರ್ಸ್. ಈ ಜಾತ್ರೆ ಟೈಮಲ್ಲಿ ಎಳಿತಾರಲ್ವಾ ರೀ ತೇರ್ನ? ಜಾತ್ರೆ ಟೈಮಲ್ಲಿ ಸೇರ್ ಹೇಳಿದ್ದಾರೆ. ನಾವು ಇಲ್ಲೇನಾ ಈಗ? ಭಾನುವಾರದ ಹೊತ್ತು ಜನ ಇರ್ತಾರೆ. ಯಾಕೆಂದ್ರೆ ಮನೆ ದೇವ್ರು ವಾರ ಇದು ನೋಡ್ರಿ. ಎಲ್ಲ ಪೂಜೆ ಇಲ್ಲೇ ಮಾಡೋದು. ಬರೀ ಇಲ್ಲೇ ಪೂಜೆ ಮಾಡ್ಕೊಂಡು ಆಮೇಲೆ ಮ್ಯಾಕ್ ಹೋಗೋಣ.
ಇಲ್ಲೇ ಪೂಜೆ ಮಾಡೋಣ. ಇಲ್ಲಿ ಪೂಜೆ ಇಲ್ಲ ಅಲ್ಲಿ ಮಾಡ್ಕೊಂಡು ಮಾಡೋಣ ಮೇಲೆ. ಮೇಲೆ ಹೋದ್ರೆ ಏನಾಗ ಗೊತ್ತಾ, ಇಲ್ಲಿ ಪೂಜೆ ಮಾಡಿದ್ರೆ ಅಣ್ಕೈ ಎಲ್ಲ ಬ್ಯಾಗಿಗೆ ಇಟ್ಕೊಬಿಡ್ಬೋದು. ಮತ್ ಮೇಲೆ ಹೋದ್ರೆ ಗಾಡಿ ನಿಲ್ಲಿಸ್ಬಂದು ಮತ್ತೆ ಪೂಜೆ ಮಾಡಿ ಹಿಂಸೆ ಆಗತ್ತೆ. ಬನ್ನಿ ನಾನು ಹೋಗ್ತೀನಿ. ಅಲ್ಲ ಕಣವ, ಪೂಜೆ ಮಾಡ್ಕೊಂಡ್ ಮತ್ತೆ ಗಾಡಿಗೆ ಇಟ್ಕೊಂಡು ಆಮೇಲೆ ಗಾಡಿ ಮ್ಯಾಕ್ ತಗೊಂಡೋಗೋಣ. ನಾನು ಹೇಳೋದು ಹೆಂಗ್ ಗೊತ್ತಾ, ನೀವ್ ಇಲ್ಲಿ ಪೂಜೆ ಮಾಡ್ಕೊಂಡು ಹಿಂಗ್ ಹೋಗಿ ನಾನು ಹಂಗ್ ಹಾಕತ್ತೀನಿ ಅಂದೆ. ಹತ್ತಿ ಕೂತಿರ್ಬೇಕಾದ್ರೆ ಮೆಟ್ಲು ಚಪ್ಪಲ್ ಇಲ್ಲೇ ಬಿಡಿ. ಕಮ್ಮಿ ಇಲ್ಲ ಮೆಟ್ಲುಗಳು.